यतिप्रदाय ज्ञानप्रदाय विबुधासुरसौख्यदुःखसत्कारणाय विदताय नमो नमस्ते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं। चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीरैतीर्थवा। नवमिन्याय सुधाधिकृज्ये मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्ध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामीमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಯುಧಿಷ್ಠಿರ ಸಂಕಲ್ಪ ಮಾಡಿದ್ದಾನೆ. ಆದರೆ ಯಾವ ರಾಜರಿಗೆ ತೊಂದರೆಯಾಗುವುದು ಬೇಡ, ಆದರೆ ರಾಜರಿಂದ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬರಬೇಕು. ಈಗಿನ ಯುದ್ಧ ಮುಗಿದಿದೆ, ರಕ್ತಪಾತಾದಿಗಳನ್ನು ನೋಡಿಬಿಟ್ಟಿದ್ದಾನೆ, ಮತ್ತೆ ಅದೇ ಸಮಸ್ಯೆ ಅದೇ ಪರಿಸ್ಥಿತಿ ಬರಬಾರದು. ಆದರೆ ಅಶ್ವಮೇಧ ಯಾಗವನ್ನು ಮಾಡಬೇಕು. ಸಂಕೋಚಪಟ್ಟು ಸಂಕ್ಷೇಪದಲ್ಲಿ ಅಶ್ವಮೇಧ ಯಾಗ ಮಾಡುತ್ತಾನೆ ಅಂದರೆ ಅವನಿಗೆ ಇಚ್ಛೆ ಇಲ್ಲ. ಸಮೃದ್ಧವಾಗಿಯೇ ವೈಭವದಿಂದಲೇ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹಂಬಲ, ಇಚ್ಛೆ. ಆಗ ಸ್ವಯಂ ವೇದವ್ಯಾಸ ದೇವರೇ ಆವಿರ್ಭೂತರಾಗಿ ಅವನಿಗೆ ಹೇಳುತ್ತಾರೆ, ಮೇರು ಪರ್ವತ ಮತ್ತು ಹಿಮಾಲಯ ಇದು ಎಲ್ಲಿ ಕೂಡುತ್ತದೋ ಆ ಸ್ಥಳದಲ್ಲಿ ಕೃಷ್ಣ ಮತ್ತು ಶಂಕರಾದಿ ಎಲ್ಲ ದೇವತೆಗಳು, ವೃಷಪರ್ವರಾಜ ಇವರೆಲ್ಲ ಯಾಗ ಮಾಡಿ ಉಳಿದ ಸಂಪತ್ತಿದೆ, ಅದು ರಾಶಿಗಟ್ಟಲೆ ಸಂಪತ್ತಿದೆ. ಆ ಸಂಪತ್ತಿಗೆ ಅಭಿಮಾನಿ ದೇವತೆ, ಅವರ ಸಂಪತ್ತು ಯಾರ್ದು ಅಂದರೆ ರುದ್ರದೇವರದೇ. ಆ ರುದ್ರಾಂತರ್ಯಾಮಿಯಾದಂತಹ ಪರಶುರಾಮ ದೇವರು, ಆ ಪರಶುರಾಮನೇ ನಾನು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಅವಶ್ಯವಾಗಿ ಆ ಸಂಪತ್ತನ್ನು ತೆಗೆದುಕೊಂಡು ನೀನು ಅಶ್ವಮೇಧ ಯಾಗವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಮತ್ತಲ್ಲಿ ಸಂದೇಹಪಟ್ಟ. ಪಾಪ ಇಲ್ಲದೆ ಪಾಪ ಮಾಡದೇ ಇದ್ದರೂ ಪಾಪ ಮಾಡಿದ್ದೇನೆ ಅಂತಲೂ ಶಂಕಪಟ್ಟಿದ್ದಕ್ಕಾಗಿಯೇ ಅಶ್ವಮೇಧ ಯಾಗವನ್ನು ಮಾಡುವ ಸಮಯದಲ್ಲಿ ಸಂಪತ್ತನ್ನು ಸ್ವೀಕಾರ ಮಾಡುವಂತ ಸ್ವಯಂ ವೇದವ್ಯಾಸದೇವರು ಹೇಳಿದ್ರು, ಅಲ್ಲಿ ಸಂದೇಹಪಟ್ಟ. ಇನ್ನೊಬ್ಬರ ಹಣವನ್ನು ನಾವು ಹೆಂಗೆ ಸ್ವೀಕಾರ ಮಾಡುವುದು, ಹೇಗೆ ಯಾಗ ಮಾಡುವುದು, ಹೇಗೆ ದಾನ ಮಾಡುವುದು, ಹೇಗೆ ದಕ್ಷಿಣೆ ಕೊಡುವುದು ಅಂತ. ಆಗ ಭೀಮಸೇನದೇವರು ಹೇಳ್ತಾರೆ, ಸ್ವಯಂ ಪರಮಾತ್ಮ ಎಲ್ಲಕ್ಕೆ ಸ್ವಾಮಿಯಾದವನು, ಎಲ್ಲವೂ ಇದ್ದದ್ದು ಪರಮಾತ್ಮನದೇ, ಅವನೇ ಹೇಳ್ತಾ ಇದ್ದಾನೆ ಅಂದಮೇಲೆ ಅದರಲ್ಲಿ ಯಾವ ಅವಿಶ್ವಾಸ ಮಾಡಬೇಡ. ಅವಶ್ಯವಾಗಿ ಅವ ಕೊಟ್ಟ ಹೇಳಿದ ಹಣವನ್ನು ತೆಗೆದುಕೊಂಡು ಬಂದು ನಾವು ಯಾಗವನ್ನು ಮಾಡೋಣ. ಮತ್ತು ಅಷ್ಟೇ ಅಲ್ಲದೇನೆ ವೇದವ್ಯಾಸದೇವರು ಯಾರವರು? ನಮ್ಮ ಅಜ್ಜ. ಅಂದಮೇಲೆ ಅಜ್ಜನ ಸಂಪತ್ತು ಮೊಮ್ಮಕ್ಕಳಿಗೆ ಬರಬೇಕು. ಅವನೇ ಕೃಷ್ಣನಾದಾಗ ಮಾಡಿದ್ದು. ಪರಶುರಾಮ ದೇವರು ಅವನೇ, ವೇದವ್ಯಾಸ ದೇವರು ಸ್ವಯಂ ಪರಮಾತ್ಮನೇ, ಎಲ್ಲ ರೂಪಗಳಿಂದ ಅಭಿನ್ನನಾಗಿದ್ದಾನೆ, ಅವನೇ ಹೇಳ್ತಾ ಇದ್ದಾನೆ. ಅಂದಮೇಲೆ ಅವನ ಹಣ ನಮ್ಮ ಪಾಲ ಬರಬೇಕು. ಪರಮಾತ್ಮ ಅನುಗ್ರಹದಿಂದ ಕೊಡ್ತಾ ಇದ್ದಾನೆ, ಅವಶ್ಯವಾಗಿ ಅದನ್ನು ಸ್ವೀಕಾರ ಮಾಡಿ ನಾವು ಯಾಗವನ್ನು ಮಾಡೋಣ ಅಂತ ಹೇಳಿದಾಗ, ಧನಂ ಕೃಷ್ಣ ಸಮಾದಾಯ ಸಮಂತಾಚ್ಛತಯೋಜನಂ ದದೋ ತೇಷಾಂ ತೇಪಿ ಚೇಹುರ್ ಹಸ್ತಿ ಉಷ್ಟ್ರ ಅಶ್ವ ನರಾದಿಭಿ. ಆನೆಗಳ ಮೇಲೆ, ಕುದುರೆಗಳ ಮೇಲೆ, ಒಂಟೆಗಳ ಮೇಲೆ ಮತ್ತು ಎಲ್ಲ ಜನರು, ಸ್ವಯಂ ಭೀಮಸೇನ ದೇವರು, ಅರ್ಜುನ ಇವರೆಲ್ಲ ಆ ಪರ್ವತದಷ್ಟು ಹಣವನ್ನು ತೆಗೆದುಕೊಂಡು ಬಂದಿದ್ದಾರೆ. ಯುಧಿಷ್ಠಿರ ಮೃತೆ ಸರ್ವೇ ಭೀಮಸೇನ ಪುರೋಗಮಾಹ. ಆದರೆ ಆ ಯುಧಿಷ್ಠಿರ ಮತ್ತೆ ಮನೆಯಲ್ಲಿ ಕೂತಿದ್ದಾನೆ, ಅವನನ್ನು ಬಿಟ್ಟು ಎಲ್ಲರೂ ಹೋಗಿ ಹಣವನ್ನು ತೆಗೆದುಕೊಂಡು ಬಂದಿದ್ದಾರೆ. ತಗೊಂಡು ಬರುವ ಸಮಯದಲ್ಲಿ ಒಂದು ಮತ್ತು ವಿಚಿತ್ರವಾದ ಘಟನೆ.
ಉತ್ತರಾದೇವಿಯ ಗರ್ಭದಿಂದ ಪರೀಕ್ಷಿತ ರಾಜ ಇನ್ನೇನು ಪ್ರಸವನಾಗಿ ಹುಟ್ಟಬೇಕು, ಹುಟ್ಟಿದ್ದಾನೆ. ಹುಟ್ಟುವುದಕ್ಕಿಂತ ಮುಂಚೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಅಶ್ವತ್ಥಾಮಾಚಾರ್ಯರು ಕೂಸು ಸತ್ತೇ ಬಿಡುತ್ತು ಹುಟ್ಟಿದ ಮೇಲೆ ಮತ್ತೆ ಪರಮಾತ್ಮನಿಗೆ ಶರಣು ಹೋಗಿದ್ದಾರೆ ಎಲ್ಲರೂ. ಶರಣ್ಯಂ ಶರಣಂ ಜಗ್ಗುರು ವಾಸುದೇವಂ ಜಗತ್ಪತಿಂ ದೋಣ್ಯಾಸ್ತಸೂತಂ ಬಾಲಂ ದೃಷ್ಟ್ವಾ ಕುಂತ್ಯಾಧಿಕಾ ಸ್ತ್ರೀಯ. ಕುಂತಿ ಮೊದಲಾದ ಎಲ್ಲ ಸ್ತ್ರೀಯರು ಹೋಗಿ ಪ್ರಾರ್ಥನೆ ಮಾಡಿದಾಗ ಪ್ರತ್ಯಕ್ಷಮಾತ್ಮನ ಗರ್ಭೆ ರಕ್ಷಿತಂ ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಕೇಶವ ಪಾರ್ಥದಂತವೇ. ಗರ್ಭದಲ್ಲಿ ಇದ್ದಾಗ ಈ ತೊಂದರೆ ಬಂದಿತ್ತು. ಆವಾಗ ಗರ್ಭದಲ್ಲಿ ಹೋಗಿ ಪರಮಾತ್ಮನೇ ರಕ್ಷಣೆ ಮಾಡಿದ್ದ. ಗರ್ಭದಿಂದ ಹೊರಗಡೆ ಬರಬೇಕಾದಾಗಲೂ ಆ ಕೂಸು ಸಾಯುವ ಪ್ರಸಂಗ ಬಂತು. ಪರಮಾತ್ಮ ಮತ್ತೆ ಪುನಃ ಅದಕ್ಕೆ ಪರಮಾತ್ಮ ತಾನು ಅನುಗ್ರಹ ಮಾಡಿ ರಕ್ಷಣೆ ಮಾಡಿದ್ದಾನೆ. ಆಗ ಧರ್ಮರಾಜನಿಗೆ ಬಹಳ ಸಂತೋಷವಾಯಿತು, ಮೊಮ್ಮಗ ಹುಟ್ಟಿದ್ದಾನೆ ಅಂತ ಹೇಳಿ. ಆಗ ದದೋದಾನಾನಿ ಬಹುಶೋ ಧರ್ಮರಾಜೋ ದುಷ್ಟಿರಹ ಪೌತ್ರ ಜನ್ಮನಿ ಧೃಷ್ಟಾತ್ಮ ವಾಸುದೇವನ್ ನಾಮ. ಸಂತೋಷಪಟ್ಟು ದಾನವನ್ನು ಕೊಟ್ಟಿದ್ದಾನೆ. ಇಂತಹ ಸಮಯದಲ್ಲಿ ದಾನವನ್ನು ಕೊಡಬೇಕಂತಿದೆ. ಮಕ್ಕಳು ಹುಟ್ಟಿದಾಗ, ಮೊಮ್ಮಕ್ಕಳು ಹುಟ್ಟಿದ್ದಾಗ, ಪುಣ್ಯವನ್ನು ಮಾಡಿದಾಗ, ಸತ್ಕರ್ಮಗಳನ್ನು ಮಾಡಿದಾಗ, ಅನೇಕ ಕಾಲಗಳಲ್ಲಿ ತಾನು ಪರ್ವಕಾಲ, ಏಕಾದಶಿ, ದ್ವಾದಶಿ ಇತ್ಯಾದಿಗಳಲ್ಲಿ ದಕ್ಷಿಣ ದಾನ ಧರ್ಮಗಳನ್ನು ಮಾಡಬೇಕು ಅಂತಿದೆ. ಅದರಲ್ಲಿಯೂ ಸಂತಾನವಾದಾಗ ಬಹಳ ದೊಡ್ಡ ಪುಣ್ಯ ಅದು. ಹಾಗಾಗಿ ದಾನವನ್ನು ಮಾಡಿದ್ದಾನೆ. ಕುಂತಿ, ಕೃಷ್ಣ, ಸುಭದ್ರ ಇವರೆಲ್ಲರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಈ ಕೂಸು ಹುಟ್ಟಿದೆ ಅಂತ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಇನ್ನು ಮುಂದೆ ಸರ್ವ ಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿ. ಹಾಗಾಗಿ ಅಶ್ವಮೇಧ ಮಾಡಬೇಕು, ಹಣ ಎಲ್ಲ ಬಂದಾಯಿತು, ಕುದುರೆಯನ್ನು ಬಿಡಬೇಕಲ್ಲ ಇನ್ನು ಮೇಲೆ. ಆ ಯಾಗಕ್ಕೆ ಇದ್ದಂತಹ ಏನೋ ನಿಯಮಗಳಿವೆಯೋ ಅದರ ಪ್ರಕಾರ ನಡಿಬೇಕು ಅಂತ ಹೇಳಿ ಕುದುರೆಯನ್ನು ಬಿಟ್ಟಿದ್ದಾರೆ. ಅಶ್ವಮೇಧವನ್ನು ಸರ್ವ ಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿಂ ಕಾರಯಾಮಾಸ ಭಗವಾನ್ ಕೃಷ್ಣದ್ವೈಪಾಯನ ಸ್ವಯಂ. ಪರಮಾತ್ಮ ವೇದವ್ಯಾಸ ದೇವರೇ ಮುಂದೆ ಇದ್ದಾರೆ. ಸಾಧನಾನಿತು ಸರ್ವಾಣಿ ಶಾಲಾಂ ಚೈವ ಹಿರಣ್ಮಯೀಂ ಪವಮಾನಸುತೆ ಚಕ್ರೆ ಕೃಷ್ಣದ್ವೈಪಾಯನೇರಿತಃ ತುರಂಗಂ ಕೃಷ್ಣಸಾರಂಗಂ ಅನುವ್ರಾಜ ವಾಸವ. ಆ ಕುದುರೆಯನ್ನು ಬಿಟ್ಟಿದ್ದಾರೆ. ಅದರ ಹಿಂದೆ ಬೆನ್ನು ಹತ್ತುಕೊಂಡು ಅದನ್ನು ರಕ್ಷಣೆ ಮಾಡುವುದಕ್ಕಾಗಿ ಯಾವ ಊರಿಗೆ ಹೋಗ್ತದೋ ಆ ರಾಜನ ಜೊತೆಗೆ ಯುದ್ಧ ಮಾಡೋದು, ಆ ರಾಜನ ಜೊತೆಗೆ ಕಪ್ಪು ಕಾಣಿಕೆ, ರಾಜನಿಂದ ಕಪ್ಪು ಕಾಣಿಕೆಯನ್ನು ಇಸ್ಕೊಂಡು ಬರುವುದು, ಹೀಗೆ ಮಾಡಬೇಕು. ಅದನ್ನು ಮಾಡೋ ಕೆಲಸವನ್ನು ವಹಿಸಿದ್ದಾನೆ ಅರ್ಜುನ. ಹಾಗಾಗಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಸಜಿತ್ವ ರುಜಿತ ಸರ್ವಾನ್ ಕೃಷ್ಣ ಧರ್ಮರಾಜ ಹೇಳಿದ್ದ, ಆ ಕುದುರೆ ಬಿಡಿಸಿಕೊಂಡು ಬರಲಿಕ್ಕೆ ಎಷ್ಟು ನೀನು ಮಾಡಬೇಕು ಅಷ್ಟನ್ನೇ ಮಾಡು, ಭಾಳ ಜೋರು ಯುದ್ಧ ಆಡಬೇಡ, ಈಗೆಲ್ಲ ಆಗಿ ಇಷ್ಟೆಲ್ಲ ಯುದ್ಧವಾಗಿದೆ ಅಂದಾಗ ಸರಿ ಆಗಲಿ ಅಂತ ಅಷ್ಟು ಅವನ ಮಾತನ್ನು ಕೇಳಿದ್ದಾನೆ. ಎಲ್ಲರಿಗೂ ಆಮಂತ್ರಣ ಕೊಡ್ತಾ ಇದ್ದಾನೆ ಧರ್ಮರಾಜ. ಕುದುರೆ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ ಅರ್ಜುನ. ಮಣಲೂರು ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಹೋಗಿದ್ದಾನೆ. ಅಲ್ಲಿ ಬಬ್ರುವಾಹನ, ಉಲೂಪಿ ಮತ್ತು ಬಬ್ರುವಾಹನ ಅವರು, ಉಲೂಪಿ ಅರ್ಜುನನ ಹೆಂಡತಿ, ಬಬ್ರುವಾಹನ ಅರ್ಜುನನ ಮಗ. ಹಾಗಾಗಿ ಮೊದಲು ಗೊತ್ತಿದ್ದಿದ್ದಿಲ್ಲ, ಆಮೇಲೆ ಗೊತ್ತಾಯಿತು, ಇವು ನನ್ನ ಮಗನೇ ಅಂತ ಗೊತ್ತಾಯಿತು, ಇವನಿಗೂ ತಂದೆ ಅಂತ ಗೊತ್ತಾಯಿತು. ತಂದೆ ಅಂತ ಗೊತ್ತಾಗಿ ಅರ್ಘ್ಯ ಸ್ವಾಗತ ಮಾಡ್ತಾನೆ, ಅರ್ಘ್ಯ ಪಾದ್ಯ ಆಚಮನಿಗಳನ್ನೆಲ್ಲ ಕೊಡ್ತಾನೆ, ಸ್ವಾಗತ ಮಾಡ್ತಾನೆ, ಅವನಿಗೆ ವೈಭವದಿಂದ ಗೌರವ ಸಲ್ಲಿಸ್ತಾನೆ. ಸಲ್ಲಿಸಿದರೆ ಅವನಂತಾನೆ, ಯುದ್ಧ ಮಾಡೋದಕ್ಕಾಗಿ ನಾನು ಬಂದದ್ದು, ನೀ ಅರ್ಘ್ಯ ಪಾದ್ಯ ಆಚಮನಿಯ ಪುಣ್ಯಾವಚನ ಗಂಟಿ ಬಾರಿಸ್ಬಿಟ್ಟು ನಾನೇನು ಮಾಡಲಿ ಅಂತ ಅರ್ಜುನ ಆ ಅಭಿಮನ್ಯುವಿಗೆ ಬಬ್ರುವಾಹನಿಗೆ ಹೇಳ್ತಾನೆ. ಯುದ್ಧ ಕಾಮ ಅವನಂತಾನೆ, ನೀನು ತಂದೆ, ನಿನ್ನ ಜೊತೆಗೆ ನಾನೇನು ಯುದ್ಧ ಮಾಡಲಿ, ಆಡೋದಿಲ್ಲ ನಾನು ಅಂದಾಗ ತಾಯಿ ಉಲೂಪಿ ಹೇಳ್ತಾಳೆ, ಹಾಗೆಲ್ಲ ಅನ್ಬಾರ್ದು, ತಂದೆಗೆ ಅಪೇಕ್ಷೆ ಏನಿದೆ, ನಿನ್ನ ಜೊತೆಗೆ ಯುದ್ಧವಾಡಬೇಕು ಅಂತ, ನಿನ್ನ ಪರಾಕ್ರಮ ನೋಡಬೇಕು ಅಂತ ಹೇಳಿ. ಹಾಗಾಗಿ ತಂದೆಯ ಅಪೇಕ್ಷೆಯನ್ನು ಪೂರೈಸಬೇಕು. ಯುದ್ಧ ಕಾಮೋ ಅರ್ಘಮಾದಾಯ ತ್ವಯಾದ್ಯಾಭಿಗತೋಖ್ಯಯಂ ನ ಪ್ರಿಯೇ ಪೌರುಷಂ ಧಿಕ್ತೆ ಯನ್ಮೇ ಧಾಶ್ವೋ ನವಾರಿತಃ. ನಿನ್ನ ಪೌರುಷಯ ಭಾಳದ, ಅದು ಧಿಕ್ಕಾರ ಇರಲಿ ಅದಕ್ಕೆ. ಅಶ್ವಮೇಧ ಯಾಗಕ್ಕೆ ಬಂದ ಕುದುರೆಯನ್ನು ನೀನು ಹಿಡಿದಿದ್ದಿ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದರೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಏನು ಮಾಡ್ತೀಯೋ. ತಥಾಪಿ ಪಿತೃ ಭಕ್ತಿ, ತಂದೆಯಲ್ಲಿ ಭಕ್ತಿ ಇರೋದರಿಂದ ಕೇಳದೇ ಇದ್ದದ್ದಕ್ಕೆ ತಾಯಿ ಉಲೂಪಿಕಾ ಹೇಳ್ತಾಳೆ,
ಹಾಗೆಲ್ಲ ಮಾಡಬೇಡ. ಪ್ರಾಹ ಯುದ್ಧಸ್ವ ತತ್ಪ್ರೀತ್ಯೈ, ಯುದ್ಧ ಮಾಡೋದು ಜಯಕ್ಕಾಗಿ ಅಲ್ಲ, ನಿನ್ನ ಪರಾಕ್ರಮವನ್ನು ನಿನ್ನ ತಂದೆಗೆ ತೋರಿಸಿ ತಂದೆಯ ಅನುಗ್ರಹಕ್ಕೆ ಪಾತ್ರನಾಗು. ಅವನು ಸಂತೋಷ ಪಡ್ತಾನೆ ಅದರಿಂದ. ಹಾಗಾಗಿ ಅವಶ್ಯ ಯುದ್ಧ ಮಾಡು ನೀನು. ತತ್ ಯತ್ ಪ್ರೀತ್ಯೆ ಗುರೋ ಕಾರ್ಯ ಸಂಶಯಂ ಪ್ರೀಣಯಾನೇವ ಯುದ್ಧಸ್ವ ಪಿತ್ರೆ ಸಂದರ್ಶಯನ್ ಬಲಂ. ತಂದೆಗೆ ಬಲವನ್ನು ತೋರಿಸು, ಅವನು ಸಂತೋಷ ಪಡುವುದಕ್ಕಾಗಿ ಹೊರತು ಬೇರೆ ಕಾರಣಕ್ಕಾಗಲಿ. ಇತ್ಯುಕ್ತ ಯುಧೇ ಪಿತ್ರ, ತಾಯಿ ಮಾತನ್ನು ಕೇಳಿ ಅವನ ಜೊತೆಗೆ ಯುದ್ಧವನ್ನು ಆಡಲು ಪ್ರಾರಂಭ ಮಾಡ್ತಾನೆ. ಬಲಂ ಸರ್ವಂ ಪ್ರಕಾಶಯನ್, ಅರ್ಜುನ ನನ್ನ ಮಗ ಇವನು ಅಂತ ಹೇಳಿ ನಗತಾ 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 ಅತ್ಯಂತ ಸೂಕ್ಷ್ಮವಾಗಿ ಸೌಮ್ಯದಿಂದ ಅರ್ಜುನಸ್ತು ಪುತ್ರ ಸ್ನೇಹಾತ್ ಮಂದಂ ಯೋಧಯತಿ ಸ್ಮಯನ್, ನಗತಾ ನಗ್ತಾ ಅತ್ಯಂತ ಏನು ಶಕ್ತಿಯನ್ನು ತೋರಿಸದೇನೆ ಸುಮ್ಮನೆ ಯುದ್ಧ ಮಾಡುವಂತೆ ಯುದ್ಧ ಮಾಡ್ತಾನೆ. ಸತ್ತು ಸರ್ವಾಯುಧಕ್ಷೇಪೆ, ಆಗ ಬಬ್ರುವಾಹನ ಯುದ್ಧವನ್ನು ಆಡಿದರೆ ಅರ್ಜುನನಿಗೇನೂ ಪರಿಣಾಮ ಆಗುವುದಿಲ್ಲ. ಮಹಾಪರಾಕ್ರಮಿ ಅರ್ಜುನ, ಮಹಾಪರಾಕ್ರಮಿ. ಹಾಗಾಗಿ ಏನೂ ಅವನಿಗೆ ಪರಿಣಾಮನೇ ಬೀಳುವುದಿಲ್ಲ. ಆಗ ಅವನಂತಾನೆ, ಇಷ್ಟು ಆದರೆ ನನ್ನ ಬಲ ಏನೂ ಗೊತ್ತಾಗೋದಿಲ್ಲ ನಮ್ಮ ತಂದೆಗೆ. ಹಾಗಾಗಿ ಮಹಾಭೂತಂ ಮಹಾಶರಂ, ಅತ್ಯಂತ ಬಲಿಷ್ಠವಾದ ಬಾಣಗಳಿಂದ ಮಂತ್ರಭೂತವಾದ ಅಭಿಮಂತ್ರಣೆ ಮಾಡಿ ಬಾಣಗಳನ್ನು ಪ್ರಯೋಗ ಮಾಡಬೇಕು ಅಂತ ದೃಷ್ಟ್ವಾ ಬಾಲ್ಯಾತ್ ಪರೀಕ್ಷೈವ ಮಂತ್ರಭೂತಂ ಮಹಾಶರಂ ಜಿಕ್ಷೈವ ಪಿತ್ರೆ ದೇವೇನ ತೇನೇವಂ ಮೋಹಮಾವಿಶತ. ಮಂತ್ರಭೂತವಾದ ಬಾಣಗಳನ್ನು ಬಿಟ್ಟಾಗ ಅರ್ಜುನ ಮೂರ್ಛಿತನಾಗಿ ಬಿದ್ದ. ಮಹಾಪರಾಕ್ರಮಿ, ಅವನನ್ನು ಸೋಲಿಸುವ ಧೀರರು ವೀರರು ಯಾರೂ ಇಲ್ಲ. ಆದರೆ ಮಗನಿಂದ ಮೂರ್ಛಿತನಾಗಿ ಬಿದ್ದ. ಮೂರ್ಛಿತಂ ತಂ ಗುರುಂ ದೃಷ್ಟ್ವಾ ತದ್ಭಕ್ತಿಯ ವೃಷಮುಖಿತಃ, ಅವನಿಗೆ ದುಃಖ ಆಯಿತು, ಸತ್ತೇ ಹೋದ್ನೇನು ನಮ್ಮಪ್ಪ ಅಂತ ಹೇಳಿ ಬಹಳ ದುಃಖದಿಂದ ಆ ಬಬ್ರುವಾಹನ ಪ್ರಾಯೋಪವೇಶಕ್ಕೆ ಕೊಡುತ್ತೇನೆ ನಾನು, ಸತ್ತಿಲ್ಲ, ಅವನು ಮೂರ್ಛೆಗೆ ಬಂದು ಬಿದ್ದಿದ್ದಾನೆ, ಆದರೆ ಸತ್ತೇ ಹೋಗಿದ್ದಾನೆ ಅಂತ ಹೇಳಿ ತಿಳಿದುಕೊಂಡು ಬಬ್ರುವಾಹನ ಮೂರ್ಛಿತನಾದದ್ದ ಅರ್ಜುನನನ್ನು ಕಂಡು ಪ್ರಾಯೋಪವೇಶಕ್ಕೆ ಕೂತ್ಬಿಟ್ಟ. ಪ್ರಾಯೋಪವೇಶ ಅಂದರೆ ನಾನು ಸತ್ತೇ ಹೋಗ್ತೇನೆ, ನನ್ನಿಂದ ನಮ್ಮ ತಂದೆಯ ಸೌಮಾಂಗಲ್ಯವನ್ನು ಕಿತ್ತುಕೊಂಡು ಬಿಟ್ಟೆ ನಾನು. ಆಗ ಚಿತ್ರಾಂಗದೆ, ಸಾರಥ್ಯವನ್ನು ಮಾಡಲಿಕ್ಕೆ ಚಿತ್ರಾಂಗದೆ ಬಂದಿರುತ್ತಾಳೆ, ನಾಗಕನ್ಯೆ. ಹಾಗಾಗಿ ಚಿತ್ರಾಂಗದೆ ಹೇಳ್ತಾಳೆ, ಅರ್ಜುನನ ಹೆಂಡತಿ ಅವಳು, ಉಲೂಪಿ ಅವಳು ಅರ್ಜುನನ ಹೆಂಡತಿ, ನಿನ್ನ ಸೌಮಾಂಗಲ್ಯವನ್ನು ಕಿತ್ತುಕೊಂಡು ನನ್ನ ಸೌಮಾಂಗಲ್ಯವನ್ನು ಕಿತ್ತಿದ್ದಿ ನೀನು, ನಿನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಅವಳು ತಿರಸ್ಕಾರ ಮಾಡ್ತಾಳೆ. ಇಷ್ಟು ನಡೆದ ಇದೆ. ಅರ್ಜುನ ಮೂರ್ಛೆ ಬಂದು ಬಿದ್ದಿದ್ದಾನೆ, ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ ಬಬ್ರುವಾಹನ. ಚಿತ್ರಾಂಗದೆ ಉಲುಪಿಗೆ ಬೈತಿದ್ದಾಳೆ. ಇಷ್ಟರ ಸಮಯದಲ್ಲಿ ಉಲುಪಿ ಅತ್ಯಂತ ಗಟ್ಟಿಯಿಂದ ಧೈರ್ಯ ವಿಶ್ವಾಸದಿಂದ ಮಾತನಾಡ್ತಾಳೆ. ನನ್ನ ಗಂಡನಿಗೆ ಏನಾಗಿಲ್ಲ, ನಿನ್ನ ಗಂಡನಿಗೆ ಏನಾಗಿಲ್ಲ, ಬಬ್ರುವಾಹನ ನಿಮ್ಮ ತಂದೆಗೂ ಏನಾಗಿಲ್ಲ, ಪ್ರಾಯೋಪವೇಶಕ್ಕೆ ಕೊಡಬೇಡ, ಏಳು ಅಂತ ಹೇಳಿ ಅವಳನ್ನು ಎಬ್ಬಿಸ್ತಾಳೆ. ಅವಳಿಗೂ ಸಮಾಧಾನ ಹೇಳ್ತಾಳೆ. ಏನಂತ? ವಿಜಗರ ತದೋಲೋಪಿಂ ದಿಕ್ ಜಗತ್ರಯ ಪೂಜಿತಂ, ಮೂರು ಜಗತ್ತಿನಲ್ಲಿ ಪೂಜಿತನಾದವನು, ಮೂರು ಜಗತ್ತಿನಿಂದ ಅಂದರೆ ಮೂರು ಲೋಕಗಳಲ್ಲಿ ಅರ್ಜುನನಷ್ಟು ಪರಾಕ್ರಮಿಗಳು ಯಾರೂ ಇಲ್ಲ ಅಂತ ಎಲ್ಲರಿಂದಲೂ ಶ್ಲಾಘನೀಯನಾದವನು, ಪೂಜನೀಯನಾದವನು, ಸ್ತುತ್ಯನಾದಂತಹ ಅರ್ಜುನ. ಅಂಥ ಅರ್ಜುನನಿಗೆ ಮಗನನ್ನು ಮುಂದೆ ಮಾಡಿ ಅವನನ್ನು ಕೊಂದಿಸಿಬಿಟ್ಟು ನೀನು ಮಗನ ಜೊತೆಗೆ ಯುದ್ಧ ಆಡಬೇಕೇನು ಅಂತ ಹೇಳಿ ಸ್ನೇಹದಿಂದ ತಾನು ಯುದ್ಧ ಮಾಡದೇನು ಅವನಿಂದ ಬಡಿಸಿಕೊಂಡು ಸತ್ತು ಹೋಗ್ಬಿಟ್ಟ ನಮ್ಮ ಗಂಡ ಅಂತ ಚಿತ್ರಾಂಗದೆ ಬೈತಾ ಇದ್ದಾಳೆ. ಲೋಕವೀರಂ ಪತಿಂ ಹಿತ್ವಾ ನಮೇ ಕಾರ್ಯಂ ಸುತೇನ ಚ, ಅಂಥ ಮಹಾವೀರ ನನ್ನ ಪತಿ, ಚಿತ್ರಾಂಗದೆ ಹೇಳ್ತಾ ಇದ್ದಾಳೆ. ಅಂಥ ಪತಿಯನ್ನು ಕಳೆದುಕೊಂಡ ಮೇಲೆ ನಾನು ಬದುಕೇನು ಮಾಡೋದು, ನಾನು ಸತ್ತು ಹೋಗ್ತೇನೆ ಅಂತ ಅವಳು ಕೂತ್ಲು. ಹೊಡೆದವನು ಬಬ್ರುವಾಹನ, ಅವನು ಸಾಯ್ತೇನೆ ಅಂತ ಪ್ರಾಯೋಪವೇಶಕ್ಕೆ ಕೂತ. ಚಿತ್ರಾಂಗದೆ ರಥ ಸಾರಥ್ಯವನ್ನು ಮಾಡ್ತಾ ಇದ್ದಾಳೆ. ಅವಳು ಅಂದ್ಲು, ನಾನು ಇಂಥ ವೀರ ಪತಿ, ಮೂರು ಲೋಕಗಳಿಂದ ಪೂಜಿತನಾದವನು, ಅಂಥ ಧೀರ ವೀರ ಶೂರ ಅರ್ಜುನ, ಅವನು ಸತ್ತ ಮೇಲೆ ನಾನು ಬದುಕಿ ಏನು ಮಾಡಲಿ, ನಾನು ಸಾಯ್ತೇನೆ ಅಂತ ಅವಳು ಸಾಯ್ಲಿಕ್ಕೆ ಪ್ರಯತ್ನ ಪಡ್ಲಿತಾ ಇದ್ದಾಳೆ, ಉದ್ಯುಕ್ತಳಾಗ್ತಾ ಇದ್ದಾಳೆ. ಇತ್ಯುಕ್ತ ಮರಣೇವ ತಂ ವಿನಿಶ್ಚಿತ ಮಾನಸಂ ಧಾರಯಾಂ ವಿಲೋಕಂಠಿ ತಂ ದೃಷ್ಟ್ವಾ ಭುಜಗ ನಂದಿನಿ. ಎಲ್ಲರನ್ನು ಕೂಡಿಸಿ ಅವರನ್ನು ಕುರಿತು ಈ ಮಾತುಗಳನ್ನು ಹೇಳ್ತಾಳೆ.
ಪ್ರಹಸ್ಯೋವಾಚ, ನಗತಾ ನಗತಾ ಮಾತಾಡ್ತಾಳೆ. ಏನಂತ? ತದಾ ಶ್ರುತಂ ವಾಕ್ಯಂ ಪುರಾಮಯ. ಏನಿಲ್ಲಮ್ಮ, ಅವರು ನಿಮ್ಮ ಗಂಡ, ನನ್ನ ಗಂಡ ಬಬ್ರುವಾಹನ, ನಿಮ್ಮಪ್ಪ ಮೂರ್ಛಿತನಾಗಿ ಬಿದ್ದಿದ್ದಾನೆ, ಅವನು ಸತ್ತಿಲ್ಲ. ಅವನು, ನಾನು ಹಿಂದೆ ಕೇಳಿದ್ದೆ, ಅಲ್ಲೇನೆ ನಾಗಲೋಕಾತ್ ಸಮಾದಾಯ ವಿಶಲ್ಯಕರಣಿ ವಿಶಲ್ಯಕರಣಿ ಅಂತ ಹೇಳಿ ಆ ಸಂಜೀವಿನಿ ಔಷಧವನ್ನು ತೆಗೆದುಕೊಂಡು ಮೂರ್ಛಿತರಾದವರಿಗೆ ಅದನ್ನು ಕೊಡ್ತಾರೆ. ನಾಗಲೋಕದಿಂದ ಹೋಗಿ ಅದನ್ನು ತಂದು ಕೊಟ್ಟಿದ್ದಾಳೆ. ಅರ್ಜುನ ಆಗಿಂದಾಗ ಮತ್ತೆ ಪುನಃ ಎದ್ದು ನಿಂತಿದ್ದಾನೆ, ಸತ್ತಿಲ್ಲ ಅರ್ಜುನ. ಉತ್ಥಾಪಯಾಮಾಸ ಪತಿಂ ತ್ರಿಲೋಕಾಧಿರಥಂ ತಯ. 3 ಲೋಕದಿಂದ ವಂದಿತನಾದ, 3 ಲೋಕದಲ್ಲಿ ಅತ್ಯಂತ ಪರಾಕ್ರಮಶಾಲಿಯಾದ ಅರ್ಜುನ ತಾನು ಎದ್ದು ನಿಂತಿದ್ದಾನೆ. ಯಾಕಿದು? ಏನು ಸನ್ನಿವೇಶ? ಯಾಕೆ ಹೀಗಾಯಿತು? ಇಂಥ ಮಹಾಪರಾಕ್ರಮಿ ಬಬ್ರುವಾಹನಿಂದ ಮೂರ್ಛಿತನಾಗಿ ಬೀಳುವಂತೆ, ಸತ್ತಂತೆ ತೋರುವಂತೆ ನಾಟಕವನ್ನು ಏನಿದು? ಯಾಕೆ ಹೀಗಾಯಿತು? ಏನು ಅಂತಂದರೆ, ಆಗ ಚಿತ್ರಾಂಗದೆಯನ್ನು, ಬಬ್ರುವಾಹನನ್ನು ಅರ್ಜುನನು ಮುಂದೆ ಇರ್ತಾನೆ. ಆವಾಗ ಉಲೂಪಿ ಮಾತನಾಡ್ತಾಳೆ ಹೀಗೆ, ಏನಿಲ್ಲ, ನಾನು ದೇವತೆಗಳು ಹೀಗೆ ಮಾತನಾಡಿದ್ದು ಕೇಳಿದ್ದೆ. ಏನು ಮಾತನಾಡ್ತಾ ಇದ್ರು ದೇವತೆಗಳು ಅಂದರೆ, ಈಗೇನು ಯುದ್ಧವಾಯ್ತಲ್ಲ, ಕೌರವರಿಗೆ ಪಾಂಡವರಿಗೆ ಯುದ್ಧವಾಯಿತು. ಆ ಯುದ್ಧದಲ್ಲಿ ಭೀಷ್ಮಾದಿಗಳನ್ನು ಅಷ್ಟು ಧರ್ಮದಿಂದ ಸಂಹಾರ ಮಾಡಿಲ್ಲ ಅರ್ಜುನ. ಹಾಗಾಗಿ ಅಷ್ಟು ಧರ್ಮದಿಂದ ಸಂಹಾರ ಮಾಡದೇ ಇರುವುದರಿಂದ ಸುರಲೋಕೆ ಸುರೈ ಪ್ರೋಕ್ತಂ ಭೀಷ್ಮಾದ್ಯಾನಾತಿ ಧರ್ಮತಃ. ಭೀಷ್ಮಾದಿಗಳು ಧರ್ಮದಿಂದ ಸತ್ತಿಲ್ಲ. ತದ್ಧತಾಸ್ತೇನ ದೋಷೇಣ, ಆದರೆ ಸತ್ತಿದ್ದಾರೆ, ಆ ದೋಷ ಅರ್ಜುನನಿಗೆ ಬಂದಿದೆ. ತೇನಾತಿ ವೇದನಾ, ಹಾಗಾಗಿ ಅರ್ಜುನಿಗೆ ಬಹಳ ವೇದನೆ ಆಗುವುದಿದೆ. ರಣೇ ವ್ರಜೇತ್ ಇತಿನ ತತ್ಪರತ ಸ್ಯಾದ್ಯಹಂ, ಅವನು ಸೋಲಬೇಕು, ಯಾರಿಂದಾದರೂ ಅವನು ಸೋಲಬೇಕು. ಯಾಕೆ? ಅಷ್ಟು ಧರ್ಮದಿಂದ ಸಂಹಾರ ಮಾಡಿಲ್ಲ ಉಳಿದೆಲ್ಲ ಭೀಷ್ಮಾದಿಗಳನ್ನು ಅಂತ ಮಾತನಾಡ್ತಾ ಇದ್ದರು. ನಾನು ಅದನ್ನು ಕೇಳಿದ್ದೆ. ಹಾಗಾಗಿ ಬೇರೆ ಯಾರಾದರಿಂದ ಸೋತರೆ ದೇವಾನಾಮೀಮ ಸಂಕಲ್ಪಾತ್ ಮೂರ್ಛಿತಶ್ಚಾರ್ಜುನೋ ಭವತ, ದೇವತೆಗಳಿಗೆ ಸಂಕಲ್ಪ ಇದೆ, ಅರ್ಜುನ ಸೋಲಬೇಕು, ಯಾರಾದರೂ ಒಬ್ಬರಿಂದ ಮೂರ್ಛಿತನಾಗಬೇಕು. ಭುಕ್ತ ದೋಷ ಫಲಂಶ್ಚಾಯಂ ಪುನರ್ಭೋಕ್ಷತಿ ನಾಣ್ಯತಃ. ಹಾಗಾಗಿ ಬೇರೆ ಯಾರೋ ಒಬ್ಬರಿಂದ ಸೋತು ಬಿಟ್ಟರೆ 3 ಲೋಕಕ್ಕೆ ಅಧಿಪತಿ ಅಂತ ನನ್ನ ಗಂಡ, ಅವನು ಯಾರೋ ಒಬ್ಬನಿಂದ ಸೋತ ಅಂತಂದರೆ ಅಪಕೀರ್ತಿ ಬರ್ತದೆ. ಮಗನಿಂದಲೇ ಸೋತ ಅಂತಂದರೆ ಅಪಕೀರ್ತಿ ಬರೋದಿಲ್ಲ. ಮಗನನ್ನು ಹುರಿದೊಬ್ಬಿಸಲಿಕ್ಕೆ, ಹುಮ್ಮಸ್ಸು ತುಂಬಲಿಕ್ಕೆ, ಅವನಿಗೆ ಪ್ರಚೋದನೆ ಮಾಡಲಿಕ್ಕೆ ತಂದೆ ಸೋಲೋದಿಲ್ಲ ಮಗನಿಂದ. ಅಜ್ಜ ಸೋಲೋದಿಲ್ವಾ ಮಗನಿಂದ? ಹಾಗೆ ಅವನನ್ನು ಹುರುಪು ಎಬ್ಬಿಸಲಿಕ್ಕೆ ಮಗನಿಂದ ಸೋತ ಅಂತ ಹೆಸರು ಬರಲಿ, ಹೊರತು ಅಪಕೀರ್ತಿ ಬರುವುದು ಬೇಡ ಅಂತ ಹೇಳಿ ದೇವತೆಗಳಲ್ಲಿ ಇದ್ದ ಸಂಕಲ್ಪವನ್ನು ನಾನು ಪೂರ್ಣ ಮಾಡಿದೆ ಅಷ್ಟೇ ಹೊರತು ತಂದೆ ಮಗನಿಗೆ ಜಗಳ ಹಚ್ಚಿ ತಂದೆಯನ್ನು ಕೊಂದು ನನ್ನ ಸೌಮಾಂಗಲ್ಯವನ್ನು ನಾನೇ ಕಿತ್ತುಕೊಳ್ಳುವ ಮೂರ್ಖತನ ನಾನು ಮಾಡಿಲ್ಲ ಅಂತ ಹೇಳಿದ ನನ್ನ ಉಲೂಪಿ. ಹೇಳ್ತಾಳೆ ನೋಡ್ರಿ, ಅನ್ನೇನ ಬಾಧಿತಸ್ತಾಸ್ಯ ಯಶೋ ನಶ್ಯೇ ತ್ರಿಲೋಕಗಂ. ಬೇರೆಯವರಿಂದ ಸತ್ತರೆ ಕೀರ್ತಿ ನಾಶವಾಗಿ ಹೋಗ್ತದೆ. ಆ ಕೀರ್ತಿ ನಾಶವಾಗಬಾರದು ಅನ್ನೋ ಸಲುವಾಗಿ ನನ್ನ ಮಗನಿಂದಲೇ ಅವನಿಗೆ ಸೋಲು ಬರುವಂತೆ ಮಾಡಿದೆ. ಅನ್ನೇನ ಪತಿತಸ್ತಾಸ್ಯ ಯಶೋ ನಶ್ಯೇತ್ ಲೋಕಗಂ ನಾರ್ಜುನಸ್ಯ ಯಶೋ ನಶ್ಯೇತ್ ಇತಿ ದೇವೇರಿದಂ ಕೃತಂ. ಇಂಥ ಅರ್ಜುನ ಪರಾಕ್ರಮಿ, ಅವನು ಯಶಸ್ಸು ಕೀರ್ತಿ, ನನ್ನ ಗಂಡನ ಕೀರ್ತಿ ಯಶಸ್ಸು ಹಾಳಾದರೆ ನನಗೆ ಸಂತೋಷವಾಗ್ತದ? ನನ್ನ ಗಂಡ ದೂರ ಆದರೆ ನನಗೆ ಸಂತೋಷವಾಗ್ತದ? ಆಗುವುದಿಲ್ಲ. ಇದನ್ನು ತಿಳಿ ಸರಿಯಾಗಿ. ಓ ಹೌದಾ, ಇಷ್ಟು ಒಳಗೆ ಅಭಿಪ್ರಾಯ ಇದೆಯಾ, ಇಷ್ಟು ಗುಟ್ಟಿದೆಯಾ, ನಮಗೆ ಗೊತ್ತಿಲ್ಲ. ಹಾಗಾಗಿ ಅರ್ಜುನ ಬಬ್ರುವಾಹನದಿಂದ ಸೋತಂತೆ ಮೂರ್ಛೆ ಮಲ್ಕೊಂಡ, ಸುಮ್ಮನೆ ಮಾಡಿದ ಹೊರತು ನಿಜವಾಗಿ ಅಲ್ಲ. ಆದರೆ ದೇವರ ಸಂಕಲ್ಪ ಇತ್ತು, ಹಾಗಾಗಿ ಮೂರ್ಛೆಗೆ ಬಂದ ಅರ್ಜುನ, ಬರಲಿಲ್ಲ ಅಂತಿಲ್ಲ. ಆ ಸಂಜೀವಿನಿ ವಿಶಲ್ಯಕರಣಿ ಅಂತನೂ ಸಂಜೀವಿನಿ ತಂದು ಹಚ್ಚಿದ್ದಕ್ಕೆ ಮತ್ತೆ ಪುನಃ ಅರ್ಜುನ ಎದ್ದಿದ್ದಾನೆ. ಇಷ್ಟಾದ ಮೇಲೆ ಮತ್ತೆ ಕುದುರೆ ದ್ವಾರಕೆಗೆ ಹೋಗಿದೆ. ದ್ವಾರಕೆಗೆ ಹೋದಾಗ ದ್ವಾರಕಾಯ ಸಮೀಪಸ್ಥಂ ಪ್ರದ್ಯುಮ್ನಾದ್ಯ ಸುತಾಹರೆ. ಪ್ರದ್ಯುಮ್ನ ಆ ಕುದುರೆಯನ್ನು ಕಟ್ಟಿ ಹಾಕಿದ್ದಾನಂತೆ. ಅರ್ಜುನ ತಂದ ಕುದುರೆ ಪ್ರದ್ಯುಮ್ನ ಕಟ್ಟಿ ಹಾಕಿಬಿಟ್ಟ. ಯಾಕೆ ಕಟ್ಟಿ ಹಾಕಿದ? ಪ್ರಗಕ್ಷ್ಯ ಅಶ್ವಂ
ಅಪಜಗೃಹು ಆಗಂತೂ ಅರ್ಜುನಂ ಹೃದಯ. ಸುಭದ್ರ ಹರಣ ಸಮಯದಲ್ಲಿ ಅಪಕೀರ್ತಿ ಬಂದಿತ್ತು. ಅರ್ಜುನ ಸುಭದ್ರೆಯನ್ನು ಹರಿಸಿಕೊಂಡು ಹೋದ. ಕೃಷ್ಣ ಸುಭದ್ರನ ಸಲುವಾಗಿಯೇ ಅರ್ಜುನನ ಸಲುವಾಗಿಯೇ ಕೃಷ್ಣ ಕರೆದುಕೊಂಡು ಹೋಗಿದ್ದ. ಸುಭದ್ರಾ ಹರಣಂ ಮಾಷ್ಣಂ ನೀತೇಶ್ವೇದೇ ಧನಂಜಯ ಗೌರವಾತ್ ವಾಸುದೇವಸ್ಯ ಮಾತುಲಸ್ಯ ಚ ಕೇವಲಂ. ಹಾಗಾಗಿ ಅರ್ಜುನನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವನು ತಂದ ಕುದುರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಪ್ರದ್ಯುಮ್ನ ಕಟ್ಟಿ ಹಾಕಿದ್ದ. ಆಗ ಅಲ್ಲಿ ಕೃಷ್ಣನ ತಂದೆ ಇದ್ದಾನೆ ವಸುದೇವ, ಮತ್ತು ಕೃಷ್ಣನ ಮಗ ಇದ್ದಾನೆ ಪ್ರದ್ಯುಮ್ನ. ಹಾಗಾಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ ಮತ್ತು ಕೃಷ್ಣನ ತಂದೆಯಾದ ವಸುದೇವನಿಗೆ ಪ್ರಾರ್ಥನೆ ಮಾಡಿದ, ನಾನು ನಿಮ್ಮ ಜೊತೆಗೆ ಯುದ್ಧವಾಡೋದು ಸರಿಯಲ್ಲ, ಅದು ಕುದುರೆಯನ್ನು ಬಿಟ್ಟು ಬಿಡು ಅಂತ ಹೇಳು ಅಂತ. ಮಾತುಲಸ್ಯ ಕೇವಲಂ ಮಾತುಲಯಾತ್ ಅಬ್ರವೀತ್ ವೃತ್ತಂ ಪೌತ್ರೈರ್ಬಂಧುವತ ನರಿಭಿರ್ಭತ್ಸ್ಯ ಕುಮಾರಾಂತಾನ್ ಮೇಧಾಶ್ವ ಅಮೋಚಯತ್. ಅಶ್ವಮೇಧದ ಯಾಗದ ಕುದುರೆಯನ್ನು ಬಿಟ್ಟು ಬಿಡಂತ ಹೇಳು, ನಾನು ನಿಮ್ಮ ಜೊತೆಗೆ ಯುದ್ಧಾಡೋದು ಸರಿಯಲ್ಲ ಅಂತ ಹೇಳಿದಾಗ ಆ ಮಾತುಲ ಅರ್ಜುನನಿಗೆ ಮಾಮ ಆಗಬೇಕು, ಅವನು ತಾಯಿ ತಮ್ಮ, ಕೃಷ್ಣನ ಅಪ್ಪ ಅಂದರೆ. ಹಾಗಾಗಿ ಮಾತುಲನ ವಾಕ್ಯವನ್ನು ಕೇಳಿ ತಾನು ಅಂದರೆ ಪ್ರದ್ಯುಮ್ನನ್ನು ಹೇಳಿದ, ಬಿಟ್ಬಿಡಪ್ಪ, ಯಾಕೆ ಜಗಳಾಡ್ತೀರಿ, ಏನು ಸಮಸ್ಯೆ ಇಲ್ಲ, ಅವನು ನಮ್ಮ ಹುಡುಗನೇ. ಕೃಷ್ಣ ಹೇಳಿದ್ದಕ್ಕೆ, ಮಾತುಲ ಹೇಳಿದ್ದಕ್ಕೆ ಪ್ರದ್ಯುಮ್ನ ಕುದುರೆಯನ್ನು ಬಿಟ್ಟ. ಮಾತುಲಂ ಸ ಪ್ರಣಮ್ಯಾಥ. ಮಾತುಲನಾದ ಮಾಮ ಆದ ಆ ವಸುದೇವನಿಗೆ ನಮಸ್ಕಾರ ಮಾಡಿ, ಯಜ್ಞಾರ್ಥಂ ತಾನ್ ನಿಮಂತ್ರಚ. ನಾವು ಅಶ್ವಮೇಧ ಯಾಗ ಮಾಡ್ತಾ ಇದ್ದೇವೆ ಸ್ವಾಮಿ, ಕೃಷ್ಣನಿಗೂ ಹೇಳಿದ್ದೇನೆ, ಆಮಂತ್ರಣ ಕೊಟ್ಟಿದ್ದಾನೆ, ಅವನ ಆಧ್ವರ್ಯದಲ್ಲೇನೆ, ಅವನ ನೇತೃತ್ವದಲ್ಲೇನೆ ಈ ಯಾಗ ನಡೀತಾ ಇದೆ, ತಾವು ಈ ಯಾಗಕ್ಕೆ ಬರಬೇಕು ಅಂತ ಹೇಳಿ ಅವರು ಯಾಗದಲ್ಲಿ ಮತ್ತು ನಿಮಗೆ ಸಹಾಯ ಆಗಲಿ ಅಂತ ಅನೇಕ ಸಂಪತ್ತನ್ನು ಕೊಟ್ಟಿದ್ದಾರೆ. ಆಯಿತು, ಅವಶ್ಯವಾಗಿ ಬರ್ತೇವೆ ಅಂತ ಅವರು ಒಪ್ಪಿದ್ದಾರೆ. ಇಷ್ಟು ನಡೀತಾ ಇದೆ. ಗಚ್ಚನ್ ಗಜಾಕ್ವಂ ದೂತಂ ಅಗ್ರತೋ ಅಯಾಪನ್ ನೃಪೆ ಸಕೃಷ್ಣ ಸಹ ಸೌದರ್ಯ ಶುತ್ವಾಸೌ ಪ್ರಾಪ್ತಮರ್ಜುನಂ ಪ್ರೀತೋ ಭಾಷ್ಮಾವಿ ಪೂರ್ಣೋಕ್ಷೋ ಭಾತು ಸ್ನೇಹಾದಭಾಷತ. ಆಗ ಅರ್ಜುನ ಬಂದಿದ್ದಾನೆ, ಎಲ್ಲ ಕಡೆಗೆ ವಿಜಯವನ್ನು ಸಂಪಾದನೆ ಮಾಡಿಕೊಂಡು ಎಲ್ಲ ರಾಜನಿಂದ ಕಪ್ಪು ಕಾಣಿಕೆ ತೆಗೆದುಕೊಂಡು ಬಂದಿದ್ದಾನೆ. ಬರ್ತಾ ಇದ್ದಾಗ ಇಷ್ಟು ಉತ್ಸಾಹದಿಂದ ಬರುವ ಅರ್ಜುನ ಬಹಳ ಸೋತು ಜೋತು ಬಿದ್ದು ಅಂತಾರಲ್ಲ, ಸುಸ್ತಾಗಿ ಬರ್ತಾ ಇದ್ದಾನೆ ಅರ್ಜುನ. ಅದನ್ನು ನೋಡಿ ಧರ್ಮರಾಜನಿಗೆ ಸಹನ ಆಗಲಿಲ್ಲ. ಕೃಷ್ಣ ಪಕ್ಕಕ್ಕೆ ನಿಂತಿದ್ದ. ಕೃಷ್ಣನಿಗೆ ಹೋಗಿ ಕೇಳ್ತಾನೆ ಧರ್ಮರಾಜ, ಅಲ್ಲ ನಮ್ಮ ಅರ್ಜುನ ಯಾಕಿಷ್ಟು ಸುಸ್ತಾಗಿದ್ದಾನೆ, ಯಾಕಿಷ್ಟು ಅಶಕ್ತನಾಗಿದ್ದಾನೆ, ಅವನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ವಾಸುದೇವೋ ನ ಪಶ್ಯಾಮಿ ದುರ್ಲಕ್ಷಣಮರ್ಜುನೆ. ಆವಾಗ ಕೃಷ್ಣ ಹೇಳ್ತಾನೆ, ಅದಕ್ಕೊಂದು ಕಾರಣ ಇದೆ. ಅರ್ಜುನನಿಗೆ ಯಾಕೆ ಇಷ್ಟು ಸುಸ್ತಾಗ್ತದೆ ಗೊತ್ತಾ? ಅರ್ಜುನನಲ್ಲಿ ದುರ್ಲಕ್ಷಣಗಳಿವೆ. 32 ಲಕ್ಷಣಗಳು ಅಂತಿದೆ. ಆ ಎಲ್ಲ ಲಕ್ಷಣಗಳು ಇದ್ದವರಿಗೆ ಯಾವ ಸಮಸ್ಯೆ ಇಲ್ಲ. ನನಗಿದೆ, ಕೃಷ್ಣ ಹೇಳ್ತಾನೆ, ನನಗಿದೆ, ಲಕ್ಷ್ಮೀದೇವಿಗಿದೆ. ಅತ್ಯಂತ ಸ್ಪಷ್ಟವಾದದ್ದು ಲಕ್ಷಣ ದೇವರಿಗೆ. ಪರಮಾತ್ಮನಕ್ಕಿಂತಲೂ ಸ್ಪಷ್ಟದಲ್ಲಿ ಕಮ್ಮಿ ಇದ್ದದ್ದು ಲಕ್ಷ್ಮೀದೇವಿಗೆ. ಅದಕ್ಕಿಂತ ಸ್ಪಷ್ಟದಲ್ಲಿ 32 ಲಕ್ಷಣಗಳು, ಸ್ಪಷ್ಟದಲ್ಲಿ ಕಮ್ಮಿ ಇದ್ದದ್ದು 32 ಲಕ್ಷಣ ಪೂರ್ಣ ಬ್ರಹ್ಮ, ಸರಸ್ವತಿ, ವಾಯುದೇವರು, ಭಾರತಿ. ಇವರಿಗೆ ಈ 32 ಲಕ್ಷಣಗಳಿವೆ. ತಾರತಮ್ಯ ಇದೆ ಇಲ್ಲಿಯೂ. 32 ಲಕ್ಷಣ ದೇವರವರಿಗೂ ಇದೆ. ದೇವರಿಗೆ, ಲಕ್ಷ್ಮೀದೇವಿಗೆ, ಬ್ರಹ್ಮದೇವರಿಗೆ, ಸರಸ್ವತಿ, ಭಾರತಿ, ವಾಯುದೇವರು ಇವರಿಗಿದೆ. ಅಲ್ಲಿ ಸ್ಪಷ್ಟತಾದಲ್ಲಿ ತಾರತಮ್ಯ ಇದೆ. ದೇವರಿಗೆ ಎಷ್ಟು ಸ್ಪಷ್ಟ ಇದೆ ಅಷ್ಟು ಲಕ್ಷ್ಮೀದೇವಿಗಿಲ್ಲ. ಲಕ್ಷ್ಮೀದೇವಿಗೆ ಎಷ್ಟು ಸ್ಪಷ್ಟವಾಗಿ ಲಕ್ಷಣ ಇದೆ ಅಷ್ಟು ಬ್ರಹ್ಮದೇವರಿಗೆ, ಸರಸ್ವತಿ ದೇವಿಗಿಲ್ಲ. ಬ್ರಹ್ಮದೇವರಿಗೆ ಎಷ್ಟು ಸ್ಪಷ್ಟವಾಗಿದೆ ಅಷ್ಟು ಸರಸ್ವತಿ ದೇವಿಗಿಲ್ಲ. ವಾಯುದೇವರಿಗೆ ವಾಯುದೇವರಿಗೆ ಬ್ರಹ್ಮದೇವರಿಗೆ ಇದ್ದಷ್ಟು ಸ್ಪಷ್ಟತಾ ಸರಸ್ವತಿ, ಭಾರತೀಯರಿಗಿಲ್ಲ. ಆದರೆ 32 ಲಕ್ಷಣಗಳು ಎಲ್ಲರಿಗಿವೆ. ಅರ್ಜುನ ಅವನಿಗೆ 24 ಲಕ್ಷಣಗಳು, ರುದ್ರದೇವರಿಗೆ 28 ಲಕ್ಷಣಗಳು, ಬ್ರಹ್ಮದೇವರ ತರವಾಯ, ವಾಯುದೇವರ ತರವಾಯ ಯಾರಿಗೂ 32 ಲಕ್ಷಣಗಳಿಲ್ಲ.
ಹಾಗಾಗಿ ಅರ್ಜುನನಲ್ಲಿ ಅನೇಕ ದುರ್ಲಕ್ಷಣಗಳಿವೆ. ಆದ್ದರಿಂದ ಈ ಸಮಸ್ಯೆಗಳು ಅವನಿಗೆ ಆಗ್ತದೆ. ಅಶಕ್ತನಾಗುವ ಸಮಸ್ಯೆ ಏನಿದೆಯಲ್ಲ ಅದು ಅವನಿಗೆ ಆಗ್ತದೆ. ಕೇನ ದುರ್ಲಕ್ಷಣೇನಾಯಂ ಬಹು ದುಃಖೀ ಪ್ರವಾಸ ಮಾಡಿ ಬಹಳ ದುಃಖದಿಂದ ಸುಸ್ತಾಗಿ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಪೃಷ್ಟಸ್ಥಂ ಕೇಶವ ಪ್ರಾಹ. ಈ ಪ್ರಶ್ನೆಯನ್ನು ಕೇಶವನಿಗೆ ಪರಮಾತ್ಮನಿಗೆ ಧರ್ಮರಾಜ ಕೇಳಿದಾಗ ಭ್ರಾತಾತೆ ದೀರ್ಘಪಿಂಡಕಃ, ದೀರ್ಘಪಿಂಡ ಇದೆ ಅವನಿಗೆ ಅಂತನೋ ಒಂದು ದುರ್ಲಕ್ಷಣ. ಹಾಗಾಗಿ ಅವನಿಗೆ ಈ ಸುಸ್ತತನ, ಈ ಅಶಕ್ತತನ ಅವನಿಗೆ ಬರುತ್ತದೆ. ತೇನಾಯಂ ಬಹು ದುಃಖ ಬಹುಲಃ, ಅದರಿಂದ ಬಹಳ ದುಃಖ ಆಗ್ತದೆ. ಇತ್ಯುಕ್ತ ಪುನರೇವಚ, ಮತ್ತೊಂದು ದುರ್ಲಕ್ಷಣವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ. ಅಷ್ಟರಲ್ಲಿ ದ್ರೌಪದಿ ಕಣ್ಣು ಸೊನ್ನೆಯನ್ನು ಮಾಡಿ ಕೃಷ್ಣನಿಗೆ ಹೇಳ್ತಾಳೆ, ಧರ್ಮರಾಜನಿಗೆ ಆ ದುರ್ಲಕ್ಷಣಗಳನ್ನು ಹೇಳಬೇಡ. ಅರ್ಜುನನ ದುರ್ಲಕ್ಷಣವನ್ನು ಧರ್ಮರಾಜನಿಗೆ ಕೃಷ್ಣ ನೀನು ಹೇಳಬೇಡ ಅಂತನ್ನುವುದನ್ನು ಬಾಯಿ ಬಿಟ್ಟು ಹೇಳದೇನೆ ಕಣ್ಣು ಸೊನ್ನೆ ಮಾಡಿಬಿಟ್ಲು. ಪರಮಾತ್ಮ ಸರ್ವಜ್ಞ, ಅವನಿಗೆಲ್ಲ ಗೊತ್ತಿದೆ. ಆದರೂ ದ್ರೌಪದಿಗೆ ಮಾನ ಕೊಡಬೇಕು, ಗೌರವ ಸಲ್ಲಿಸಬೇಕು ಅನ್ನೋ ಸಲುವಾಗಿ ಕೃಷ್ಣ ಆ ಮಾತನ್ನು ಅವ್ರ ಕಡೆಯಿಂದ ಹೇಳಿಸಿ ತಾನು ಕೇಳಿದಂತೆ ಮಾಡಿದ. ಪರಮಾತ್ಮ ನಾಟಕ ಮಾಡಿದ. ದ್ರೌಪದಿಯಿಂದ ಏನು ಹೇಳಿಸ್ಕೊಳ್ಳೋ ಪ್ರಸಂಗ ಬಂತು ಕೃಷ್ಣನಿಗೆ ಅಂತ ಅನ್ಬೇಡ್ರಿ, ಕೃಷ್ಣ ಸರ್ವಜ್ಞ. ಆದರೂ ಇದನ್ನು ಹೇಳುವ ಸಮಯದಲ್ಲಿ ದ್ರೌಪದಿ ನನ್ನನ್ನು ತಡೆಯಬೇಕು ಅಂತ ದೇವರ ಸಂಕಲ್ಪ, ದ್ರೌಪದಿಯ ಮಾನ ಬೆಳೆಸಬೇಕು, ಗೌರವ ಬೆಳೆಸಬೇಕು ಅನ್ನೋದು ದೇವರ ಇಚ್ಛೆ. ಅದಕ್ಕಾಗಿ ದೇವರು ಅವರ ಕಡೆಯಿಂದ ಕೇಳಿಕೊಂಡು ತಾನು ಬಿಟ್ಟ. ವದಂತಂ ಏವ ಪಾಂಚಾಲಿ ಕಟಾಕ್ಷೇನ ನಮಾರಯತ್, ಸೊನ್ನೆ ಮಾಡಿ ಕೃಷ್ಣ ಧರ್ಮರಾಜನಿಗೆ ಹೇಳಬೇಡ, ತಿಳಿದುಕೊಳ್ಳುವ ಯೋಗ್ಯತೆ ಧರ್ಮರಾಜನದಲ್ಲ. ಸಮಸ್ತ ಲಕ್ಷಣಾಭಿಜ್ಞಾ ಕೃಷ್ಣ ಸತ್ಯಾರೋಕೋದರ, ಎಲ್ಲ ಲಕ್ಷಣಗಳಿಂದ ಕೂಡಿದವಳು ದ್ರೌಪದಿ ದೇವಿ ಮತ್ತು ರುಕೋದರ ಭೀಮಸೇನ್ ದೇವರು. ಕೃಷ್ಣಾಚ ಪಂಚಮೋ ನಾಸ್ತಿ ವಿದ್ಯಾಶುದ್ಧೇಯ ಮಂಜಸ, ಶುದ್ಧವಾದ ಲಕ್ಷಣಗಳುಳ್ಳವಳು ಕೃಷ್ಣ. ಪಂಚಮೋ ನಾಸ್ತಿ, ಅವಳ ದ್ರೌಪದಿ ದೇವಿ ಮತ್ತು ಭೀಮಸೇನ ದೇವರು, ಅವರ ತರವಾಯ ಯಾರೂ ಇಲ್ಲ. ಪ್ರಸಂಗಾತ್ ಪ್ರಾಪ್ತುಮಿಚ್ಛೇತ್, ಅದನ್ನು ಹೇಳ್ತಾ ಇದ್ದಾಗ ಯಾವುದೋ ಪ್ರಸಂಗವನ್ನು ಹೇಳಿ ಧರ್ಮರಾಜನಿಗೆ ಆ ಮಾತನ್ನು ಮರೆಸಿಬಿಡ್ತ ಕೃಷ್ಣ. ಮರೆಸಿಬಿಟ್ಟ, ಏನೋ ಪ್ರಸಂಗವನ್ನು ಹೇಳಿ ಮರೆಯುವಂತೆ ಮಾಡಿಬಿಟ್ಟ ಕೃಷ್ಣ. ಹಾಗಾದರೆ ಅರ್ಜುನನ ದುರ್ಲಕ್ಷಣಗಳೇನು ಅಂತನ್ನೋದನ್ನು ಶ್ರೀಮದಾಚಾರ್ಯರು ಸೂಚ್ಯವಾಗಿ ತಿಳಿಸ್ತಾರೆ. ಇತಿ ಲೋಭಾತ್ತು ಪಾಂಚಾಲಿ ವಾಸುದೇವಾಂ ನ್ಯವಾರಯತ ತದ್ಗೌರವಾತ್ ವಾಸುದೇವೋ ನೋತ್ತರಂ ಪ್ರತ್ಯಭಾಷಯತ ಉದರಸ್ಯ ಕಿಂಚದಾಧಿಕ್ಯಂ. ಹೊಟ್ಟೆ ಎಷ್ಟಿರಬೇಕು ಅಷ್ಟು ಇದ್ದಿದ್ದಿಲ್ಲ, ತೆಳ್ಳಗೆ ಹೊಟ್ಟೆಗಿರಬೇಕು. ಉದರ ಸ್ವಲ್ಪ ಹೆಚ್ಚಿತ್ತು ಅರ್ಜುನನಿಗೆ. ಮತ್ತು ಋಷಣಾಧಿಕ್ಯಮೇವಚ ಸವ್ಯಬಾಹೋ ತಥಾಧಿಕ್ಯಂ. ಹೀಗೆ ಎರಡೂ ಕೈಗಳನ್ನು ಜೋಡಿಸಿದರೆ ಅದು ಜೋಡಣೆ ಆಗಬೇಕು. ಹೀಗಲ್ಲ, ಎರಡೂ ಕೈಗಳನ್ನು ಉದ್ದು ಚಾಚಿದರೆ ಎರಡೂ ಕೈಗಳು ಜೋಡಿಸ್ಬೇಕು. ಒಂದು ಸಣ್ಣದು ಒಂದು ದೊಡ್ಡದಿತ್ತು ಅಂತ ಅರ್ಜುನದು. ಹಾಗಾಗಿ ಈ ಎಲ್ಲ ದೋಷಗಳು ಇರೋದರಿಂದ ಈ ಸಮಸ್ಯೆಗಳು ಅರ್ಜುನನಿಗೆ ಆಗ್ತಾ ಇತ್ತು. ಇದರ ಬಗ್ಗೆ ಎಲ್ಲ ಬಹಳ ಚರ್ಚೆ ಮಾಡಬೇಕಾದಿದ್ದರೆ ನಮ್ಮ ಯೋಗ್ಯತೆ, ನಾವು ಎಷ್ಟು ತಿಳ್ಕೋಬೇಕು ಅಷ್ಟೇ ತಿಳ್ಕೋಬೇಕು. ಇದನ್ನೆಲ್ಲ ಶ್ರೀಮದಾಚಾರ್ಯ ಹೇಳಿದ್ದಾರೆ ಬೇರೆ ಕಡೆಗೆಲ್ಲ. ಉದರಸ್ಯ ಕಿಂಚಿದಾಧಿಕ್ಯಂ ವೃಷಣಾಧಿಕ್ಯಮೇವ ಚ ಸವ್ಯಭಾವೋಸ್ತತಾಧಿಕ್ಯಂ ದುರ್ಲಕ್ಷಣ ಮಥೋರ್ಜುನೇ. ಇಷ್ಟು ದುರ್ಲಕ್ಷಣಗಳು ಅರ್ಜುನಲ್ಲಿ ಇರೋದರಿಂದ ಅವ ಪ್ರವಾಸ ಮಾಡಿಕೊಂಡು ಬಂದಿದ್ದಕ್ಕೆ ಅಶಕ್ತನಾಗಿದ್ದಾನೆ, ಸುಸ್ತಾಗಿದ್ದಾನೆ, ಅವನಿಗೆ ದುಃಖಗಳಾಗ್ತಾ ಇವೆ. ಅವನ ದುಃಖಕ್ಕೆ ಕಾರಣ ಈ ದುರ್ಲಕ್ಷಣಗಳು ಅಂತ ನೈವೋಕ್ತಂ ವಾಸುದೇವೇನ ದೃಶ್ಯಮಾನಂ ಅಪಿಸ್ಫುಟಂ. ಸ್ಪಷ್ಟವಾಗಿ ಆ ದುರ್ಲಕ್ಷಣಗಳು ವಾಸುದೇವನಿಗೆ ಕಂಡರೂ ದ್ರೌಪದಿ ಬೇಡ ಅಂದಿದ್ದಕ್ಕೆ ಕೃಷ್ಣ ಹೇಳಲಿಲ್ಲ. ಈ ಎರಡು ದುರ್ಲಕ್ಷಣಗಳನ್ನು ನಾವು ಕೇಳಿದ್ದೇವೆ. 2-3 ಕೃಷ್ಣ ಹೇಳಿದ. 24 ಗುಣಗಳು ಅಂದರೆ ಇನ್ನು 8 ದುರ್ಲಕ್ಷಣಗಳು ಅವನಲ್ಲಿ ಇವೆ. ಅವನೆಲ್ಲ ಪೂರ್ಣವಾಗಿ ಹೇಳಲಿಲ್ಲ. ಈ ಎಲ್ಲ ದುರ್ಲಕ್ಷಣಗಳು ಏನಾಗ್ತದೆ ಅಂದರೆ ಜ್ಞಾನ ಆನಂದ ಹ್ರಾಸಕರಾಹ, ಮೋಕ್ಷದಲ್ಲಿ ಆನಂದ ಹ್ರಾಸ ಮಾಡುತ್ತದೆ ಮತ್ತು ಜ್ಞಾನವನ್ನು ಕಮ್ಮಿ ಮಾಡುತ್ತದೆ. ಏತೇ ದೋಷ ಸದಾತನಃ. ಆದರೆ ಸಮಸ್ತ ಜೀವರಾಶೋತು ದುರ್ಲಕ್ಷಣ ವಿವರ್ಜಿತೋ. ಯಾವ ಅಂತಾರೆ, ದೋಷಗಳಿಲ್ಲದೆ ಇದ್ದ ಯಾವ ಜೀವನೂ ಇಲ್ಲ.
ಎಲ್ಲರಿಗೂ ದೋಷ ಇದ್ದೇ ಇದೆ. ಆದರೆ ಪೂರ್ಣಚಿತ್ ಸುಖಶಕ್ತೋಚೋ ಪೂರ್ಣಚಿತ್ ಸುಖಶಕ್ತ್ಯಾದೋ ಯೋಗ್ಯೋ ಕೃಷ್ಣ ಚ ಮಾರುತಿ. ಕೃಷ್ಣ, ದ್ರೌಪದಿ ದೇವಿ ಮತ್ತು ಮಾರುತಿ, ಭೀಮಸೇನ ದೇವರಿಗೆ ಯಾವ ದುಃಖ ಇಲ್ಲ, ಯಾವ ಸಮಸ್ಯೆ ಇಲ್ಲ, ಯಾವ ಅಶಕ್ತತಾ ಇಲ್ಲ, ಯಾವ ಕುಂದುಕೊರತೆಗಳಿಲ್ಲ. ಯಾಕೆ? ಪೂರ್ಣಚಿತ್ ಸುಖಶಕ್ತಿಯಾದೋ ಕೃಷ್ಣ, ಯೋಗ್ಯೋ ಕೃಷ್ಣ ಚ ಮಾರುತಿ. ಅನಾದಿ ದುಃಖಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣಂ. ಅನಾದಿ ಕಾಲದಿಂದಲೂ ದುಃಖಹೀನನಾದವಳು ರುಕ್ಮಿಣಿ ಸತ್ಯಭಾಮಾದ್ಯ ರೂಪಾಯಾಶ್ರಯ ಏವತು. ಅನಾದಿ ಕಾಲದಿಂದಲೂ ನಿರ್ದುಃಖಳಾದವಳು, ಸಂಸಾರ ಇಲ್ಲದೇ ಇದ್ದವಳು, ಪರಮಾತ್ಮನ ಅನುಗ್ರಹದಿಂದ ಸುಖಸ್ವರೂಪಳಾದವಳು ಲಕ್ಷ್ಮೀದೇವಿ. ಮುಖ್ಯಂ ತಥೋ ಅತಿ ಮುಖ್ಯಂ ಚ ಸ್ವಾತಂತ್ರ್ಯಾದೇರವೇಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ ವಿಷ್ಣೋರೇವ ಚ ನಾನ್ಯಸ್ಯ ಸ ಏಕಃ ಪೂರ್ಣಸದ್ಗುಣಃ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಅಮೋಘವಾದಂತಹ ಪ್ರಮೇಯಗಳು, ತತ್ವಗಳು, ಸಿದ್ಧಾಂತಗಳು, ದೇವರ ಅತ್ಯದ್ಭುತವಾದ ಸಾಮರ್ಥ್ಯ, ಪರಮಾತ್ಮನ ಸರ್ವೋತ್ತಮತ್ವ, ಭೀಮಸೇನ ದೇವರ ಜೀವೋತ್ತಮತ್ವ, ಭಾರತೀ ದೇವಿಯ ಶುದ್ಧವಾದ ಸ್ವರೂಪ, ಇವುಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅರ್ಜುನನ ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಕಥೆ ಮುಂದೆ ಸಾಗಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.